ತಿರುಪತಿ ತಿರುಮಲ ದೇಗುಲದ ಲಡ್ಡೂನಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಪತ್ತೆಯಾಗಿರೋ ಬಗ್ಗೆ ಈಗಾಗಲೇ ತನಿಖೆಗೆ ಆದೇಶಿಸಲಾಗಿದೆ. ಈ ಸಂಬಂಧ ಆಂಧ್ರ ಪ್ರದೇಶ ಸರ್ಕಾರ SIT ರಚನೆ ಮಾಡಿದೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪ್ರಕರಣದಲ್ಲಿ ಅವರು ಕೂಡ ಸೂಕ್ತ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಮಂತ್ರಾಲಯ ಮಠದ ಸುಬುಧೇಂದ್ರ ತೀರ್ಥರು ಮಾಹಿತಿ ಕೊಟ್ಟಿದ್ದಾರೆ. ಇದು ಘೋರ ಅಪಚಾರ. ಕೋಟ್ಯಾಂತರ ಭಕ್ತರ ಭಾವನೆಗೆ ಆಗಿರುವ ಧಕ್ಕೆ, ಭೂಲೋಕದ ವೈಕುಂಠಕ್ಕೆ ಅಂಟಿದ ಕಳಂಕ. ಬಾಲಾಜಿಯ ಭಕ್ತರ ಪವಿತ್ರ ಪ್ರಸಾದ ಲಡ್ಡುಗೆ ಕೊಬ್ಬು ಸವರಿ ಕೊಬ್ಬಿನಿಂದ ಮೆರೆದು ವಿಕೃತೆ. ಇದು ಖಂಡನೀಯ, ಅಕ್ಷಮ್ಯ. ತಿರುಪತಿ ಲಡ್ಡು ಲಡಾಯಿ, ಮಂತ್ರಾಲಯ ಶ್ರೀ ವಿಷಾದ. ಹೇಯ ಕೃತ್ಯ, ಖಂಡನೀಯ ಎಂದ ಸುಬುಧೇಂದ್ರ ತೀರ್ಥರು. ತಿರುಪತಿ ತಿರುಮಲ ಲಡ್ಡು ಲಡಾಯಿಗೆ ಮಂತ್ರಾಲಯ ಮಠದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಎಂಟ್ರಿ ಕೊಟ್ಟಿದ್ದಾರೆ. ಈ ವಿಚಾರವನ್ನ ಪ್ರಧಾನಿ ಮೋದಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಸಮಗ್ರ ತನಿಖೆಗೆ ಸೂಚನೆ ನೀಡಿದ್ದಾರೆ. ಯಾರೇ ಮಾಡಿದ್ರೂ ಖಂಡನೀಯ, ಹೇಯ ಕೃತ್ಯ, ಅಪಚಾರ ಎಂದಿದ್ದಾರೆ. ಸಮರ್ಪಕ ತನಿಖೆಯಾಗಿ ಸಂಬಂಧಪಟ್ಟವರಿಗೆ ಶಿಕ್ಷೆಯಾಗಬೇಕು ಅಂತ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ಇದರ ಬಗ್ಗೆ ತಮ್ಮ ಒಂದು ಪ್ರವೇಶವನ್ನು ಇದರಲ್ಲಿ ಮಾಡಿದ್ದಾರೆ. ಜೊತೆಯಲ್ಲಿ ಪ್ರಸ್ತುತ ಆಂಧ್ರ ರಾಜ್ಯ ಸರ್ಕಾರದ ನೂತನ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಅತ್ಯಂತ ಸೀರಿಯಸ್ ಆಗಿ ಇದರ ಬಗ್ಗೆ ವಿಚಾರಣೆಯನ್ನು ನಡೆಸಿದ್ದಾರೆ. ಯಾರೇ ಮಾಡಿದರೂ ಏನೇ ಮಾಡಿದರೂ ಕೂಡ ಇದು ಖಂಡನೀಯವಾದದ್ದು. ಭಕ್ತರ ಶ್ರದ್ಧಾ ಕೇಂದ್ರವಾದಂತಹ ಇಂಥ ಕೇಂದ್ರದಲ್ಲಿ ಈ ರೀತಿಯಾಗಿ ನಡೆಯುವಂಥದ್ದು ಅತ್ಯಂತ ಹೇಯ ಕೃತ್ಯ, ಅಪಚಾರ. ಮತ್ತು ಅದರಲ್ಲಿಯೂ ಪ್ರಸಾದದಲ್ಲಿ ಈ ವಿಚಾರ ನಡೆದಿರುವಂಥದ್ದು ನಾವೆಲ್ಲರೂ ಕೂಡ ಒಕ್ಕೊರಳಿನಿಂದ ಖಂಡಿಸ್ತೇವೆ. ಇದನ್ನು ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟವರಿಗೆ ಸೂಕ್ತವಾದಂತಹ ಕಾನೂನಾತ್ಮಕವಾದಂಥ ಚರ್ಯೆ ಆಗಬೇಕು ಅಂತ ನಾವು ತುಪ್ಪವನ್ನ ಮಾನ್ಯತೆ ಪಡೆದ ಕಂಪನಿಗಳಿಂದ ತರಿಸ್ತೇವೆ. ಟಿಟಿಡಿ ಕಾರ್ಯನಿರ್ವಹಣಾಧಿಕಾರಿ ಶ್ಯಾಮಲಾರಾವ್ ಸ್ಪಷ್ಟನೆ. ವಿವಾದ ಜೋರಾಗುತ್ತಲೇ ಸ್ಪಷ್ಟನೆ ನೀಡಿರುವ ತಿರುಪತಿ ತಿರುಮಲ ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಶ್ಯಾಮಲರಾವ್, ಶುದ್ಧ ಹಸುವಿನ ತುಪ್ಪವನ್ನ ಖರೀದಿಸುವ ವಿಧಾನಗಳಲ್ಲಿ ಬದಲಾವಣೆ ತಂದಿದ್ದೇವೆ. ಇನ್ಮುಂದೆ ಮಾನ್ಯತೆ ಪಡೆದ ಕಂಪನಿಗಳಿಂದ ತುಪ್ಪ ಖರೀದಿಸುತ್ತೇವೆ ಎಂದಿದ್ದಾರೆ. ప్రస్తుతం కొనుగోలు విషయానికి వస్తే టీటీడీ మంచి రెప్యుటేషన్ ఉన్న సంస్థల నుంచి మాత్రమే మనము ఆవు నెయ్యిని కొనుగోలు చేస్తున్నాము. ఆ రేట్లు కూడా రీజనబుల్ రేట్స్. అంటే ఏ రేటుకైతే మనకి స్వచ్ఛమైన ఆవు నెయ్యి రావడానికి అవకాశం ఉందో అలాంటి రేట్స్ ద్వారానే మనము కొనుగోలు చేస్తున్నాము. ನಂದಿನಿ ತುಪ್ಪ ಸಾಗಿಸುವ ಟ್ಯಾಂಕರ್ಗೆ GPS ಅಳವಡಿಕೆ. ಇನ್ನು ಕರ್ನಾಟಕದಿಂದ ತಿರುಪತಿಗೆ ತುಪ್ಪ ಪೂರೈಕೆ ಮಾಡುವ ಟ್ಯಾಂಕರ್ಗಳಿಗೆ GPS ಮತ್ತು ಎಲೆಕ್ಟ್ರಿಕ್ ಲಾಕಿಂಗ್ ವ್ಯವಸ್ಥೆ ಅಳವಡಿಸಲಾಗ್ತಾ ಇದೆ. ಇದರಿಂದ ದಾರಿ ಮಧ್ಯೆ OTP ಇಲ್ಲದೆ ಟ್ಯಾಂಕರ್ ತೆಗೆಯಲು ಸಾಧ್ಯವಿಲ್ಲ ಅಂತ ಟಿಟಿಡಿ ಕಾರ್ಯನಿರ್ವಹಣಾಧಿಕಾರಿ ಶ್ಯಾಮಲಾರಾವ್ ಸ್ಪಷ್ಟಪಡಿಸಿದ್ದಾರೆ. రెప్యూటెడ్ సప్లయర్స్ ఎవరంటే మీకు తెలిసిందే. దాంట్లో నందిని ఒకటి, తర్వాత ఆల్ఫా మిల్క్ ఫుడ్స్ అని, ఇవి రెండు కూడా రెప్యూటెడ్ సప్లయర్స్. వీళ్ళు ఇచ్చిన సప్లైస్ కూడా ఆల్రెడీ శాంపుల్స్ని టెస్ట్ చేయడం జరిగింది NDDB ల్యాబ్లోనే. ఈ శాంపుల్స్ కూడా చాలా కరెక్ట్గా ఉన్నాయి. ಒಟ್ಟಾರೆ ಲಡ್ಡು ಲಡಾಯಿಯಿಂದ ಅಸಂಖ್ಯ ಭಕ್ತರ ಮನಸ್ಸಿಗೆ ಘಾಸಿಯಾಗಿರುವುದಲ್ಲದೆ ಸ್ವತಃ ತಿರುಪತಿ ತಿರುಮಲ ದೇಗುಲ ಮಂಡಳಿಗೂ ಮುಜುಗರ ತರಿಸಿದೆ. ಭಕ್ತರ ಭಾವನೆ ಜೊತೆ ಚೆಲ್ಲಾಟ ಆಡದಂತೆ ಹಾಗೂ ಇನ್ಮುಂದೆ ಇಂತಹ ಅಪಚಾರಗಳು ಆಗದಂತೆ ಕ್ರಮ ವಹಿಸಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.